ಇವಾಗ ನೀವು ಎಲ್ಲೋ ಇಂದ ಬಂದು ಈ ಜಾಗದಲ್ಲಿ ಬಂದು ನೆಲೆಸಿದ್ದೀರಾ. ಖಂಡಿತ. ಉದ್ದೇಶ ಅಂದ್ರೆ ನಿಮಗೋಸ್ಕರ ಇಲ್ಲಿ ನೆನ್ಸ್ಕೊಂಡ್ರ, ಇಲ್ಲ ಭಕ್ತರಿಗೋಸ್ಕರನ, ಇಲ್ಲ ತಾಯಿಗೋಸ್ಕರನ ಅಂತ ನೀನು ಇಲ್ಲಿ ನನ್ನ ಉದ್ದೇಶ, ನಾನು ಮುಕ್ತಿ ಅನುಸಂಧಾನಕ್ಕೆ ಎಲ್ಲ ಮುಗಿದು ಕೊನೆಯ ಹಂತದಲ್ಲಿದ್ದೆ. ನಾನು ಸ್ವಲ್ಪ ಜಾಗ ತಗೊಂಡು ನಾನು ಸಾಧನೆ ಮಾಡಲಿಕ್ಕೆ ಬಂದಂಥವನು. ನಾನು ಒಳಗಡೆ ಜಾಗ ತಗೊಂಡು ಸ್ವಲ್ಪನ ಮುಕ್ತಿಗೆ ಅಂತೇಳಿ ಬಂದಂಥವನು. ಅವಳು ಅಲ್ಲಿ ಇರಿಸ್ಕೊಡ್ಲಿಲ್ಲ, ತಂದು ನನ್ನ ರೋಡ್ ಕುಣಿಸಿದ್ಲು. ನೀನು ಲೋಕ ಕಲ್ಯಾಣ ಮಾಡು, ಇನ್ನೂ ಸಾಧನೆ ತುಂಬ ಇದೆ, ಈ ಸಾಧನೆ ಸಾಲೋದಿಲ್ಲ, ನಿನಗೆ ಇನ್ನೂ ಈ ಜಗತ್ತು ಏನು ಅಂತ ಅರಿವಾಗಬೇಕು, ಈ ಜಗತ್ತಿನ ಮೇಲೆ ಏನು ವ್ಯಾಮೋಹ ಇಟ್ಟಿದೆ ನಾನು, ಈ ಗೆಳೆಯ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಸಂಸಾರ ಇರ್ಬೋದು, ಎಲ್ಲವನ್ನು ವ್ಯಾಮೋಹವನ್ನು ನಾಶ ಮಾಡಿದ್ರು. ನಾಶ ಮಾಡಿ ಹೊರಗೆ ತಿಂತೇಳಿ ನಾನು ಸಮಾಜ ಕಲ್ಯಾಣಕ್ಕೋಸ್ಕರ ಇದನ್ನು ಮಾಡಲಿಲ್ಲ, ನನ್ನ ಸ್ವಂತ ಸಾಧನೆಗೋಸ್ಕರ ನಾನು ದೇವಸ್ಥಾನ ಮಾಡಿದ್ದು ಅಷ್ಟೇ. ಅದು ನನಗೆ ಆಗಲೇ ಇಲ್ಲ. ಅದೇನಿದು ಹೊರಗಿನ ಕಲ್ಯಾಣಕ್ಕೆ ಬಂದು ಕುಳಿತಿದ್ದಾಳೆ. ಯಾರೇ ಏನೇ ಬಂಧುಗಳ ಹತ್ರ ಶರಣಾಗತಿ ಆದರೆ ಸಮಸ್ಯೆಗಳು ಖಂಡಿತ ಪರಿಹಾರ ಮಾಡಿ. ಈಗ ಈ ಅಮ್ಮನಿಗೆ ಈ ಸಾಧನ ಇಲ್ಲ ಅಮ್ಮನಿಗೆ ಹತ್ರ ಆಗ್ಬೇಕಂದ್ರೆ ಇದೇ ರೀತಿನೇ ಅಂತ ಇರ್ಬೇಕಾ, ಇಲ್ಲ ಸಾಧಾರಣವಾಗಿ ಬದುಕಲ್ಲಿದ್ದು ಒಂದ್ ದಿನಕ್ಕೆ ಅಮ್ಮನಿಗೋಸ್ಕರ ಒಂದು ಅರ್ಧ ಅವರ್ 1 ಅವರ್ ಟೈಮ್ ಕೊಟ್ಟೆ ಅವ್ರ ಜಪ ತಪ ಇಲ್ಲ ಏನೋ ಒಂದು ಪೂಜೆ ನಮಸ್ಕಾರ ಹಾಕೊಂಡ್ರೆ ಆಗ್ತದ? ಇಲ್ಲ ಖಂಡಿತ ಖಂಡಿತ. ಎರಡೂ ಥರನ ನಾವು ಇಡೀ ನಮ್ಮ ಜೀವನವನ್ನು ಲೋಕ ಕಲ್ಯಾಣಕ್ಕೆ ನಾವು ಮೀಸಲಾಗಿರ್ತೀವಿ ಅಂತ ಹೇಳಿದ್ರೆ ಎಲ್ಲವನ್ನೇ ಬಿಟ್ಟು ಅವಳ ಪಾದದಲ್ಲಿ ಇರಬೇಕಾಗ್ತದೆ. ಇಲ್ಲ ನಮ್ಮ ಸಾಂಸಾರಿಕನೂ ಮಾಡಿಕೊಂಡು ನಾನು ಲೋಕ ಕಲ್ಯಾಣನೂ ಮಾಡಿಕೊಂಡು ಜೀವನವನ್ನು ಮಾಡ್ತೀನಿ ಅನ್ನೋದಾದರೆ ನೀವು ಎರಡರಲ್ಲೂ ನಿಮಗೆ ಮುಕ್ತಿ ಸಿಗುತ್ತೆ. ಎರಡರಲ್ಲಿ ಏನು ತಪ್ಪಿಲ್ಲ. ನೀವು ಅವಳು ಸದಾ ನಿಮ್ಮ ಮನಸ್ಸಲ್ಲಿ ಅವಳನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರೆ ಖಂಡಿತ ಮುಕ್ತಿ ಆಗ್ತದೆ ಎಂದು ನನ್ನ ಅನುಭವ. ಎರಡರಲ್ಲೂ ಮುಕ್ತಿ ಹೊಂದ್ಬೋದು. ಹೀಗೆ ಅಂತೇನಿಲ್ಲ, ಶುದ್ಧ ಭಕ್ತಿ ಇದ್ರೆ ಸಾಕು. ಅವಳಿಗೆ ಶುದ್ಧ ಪ್ರೀತಿ ಶುದ್ಧ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಎಲ್ಲಿದ್ರೂ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಸೊ ಅಂದ್ರೆ ಒಂದು ಕೊಳದಲ್ಲಿ ಯಾವ ಮೂಲೆಯಿಂದ ಬಂದ್ರೂ ಸೇರೋ ಒಂದೇ ಎಲ್ಲ ಒಂದೇ. ಸ್ವಲ್ಪ ಕಾಲ ಜಾಸ್ತಿ ಆಗೋದಿಲ್ಲ, ಕಾಲ ಕಮ್ಮಿ ಆಗೋದಷ್ಟೇ. ಮುಕ್ತಿ ಮೋಕ್ಷ ಅಂತೂ ಕಟ್ಟಿಟ್ಟು ಗೊತ್ತಿ. ಅಂದ್ರೆ ನಾವುಗಳೆಲ್ಲ ಕೆಲವರಿಗೆ ಅಮ್ಮಂದು ಶಕ್ತಿ ಕೆಲವರು ಉಗ್ರ ಸ್ವರೂಪಿಯಾಗಿ ನೋಡೋದಕ್ಕೆ ಇಷ್ಟ, ಕೆಲವರಿಗೆ ಲಕ್ಷ್ಮೀ ಸ್ವರೂಪ, ಕೆಲವರಿಗೆ ಸರಸ್ವತಿ ಸ್ವರೂಪ. ನಮ್ಮ ಬದುಕಲ್ಲಿ ನೋಡ್ಕೊಂಡ್ ಬಂದ ರೀತಿಯಲ್ಲಿ ನಮ್ಗೆ ಆ ಥರ ಅನಿಸ್ತದೆ. ಖಂಡಿತ. ಬಟ್ ನಿಮ್ಗೆ ಈ ತಾಯಿ ಹೆಂಗೆ ಕಾಣಿಸ್ತಾಳೆ ಯಾವಾಗ್ಲೂ ನಿಮ್ಮ ಒಂದು ಕಾನ್ಶಿಯಸ್ ಅಲ್ಲಿ ನಿಮ್ಗೆ ಏನು ಅನಿಸ್ತದೆ? ನನ್ನ ಉದ್ದೇಶದಲ್ಲಿ ಅವಳು ಪ್ರೇಮಮಯಿ, ನನ್ನ ಪ್ರೇಮಿ ಅಮ್ಮ. ನನ್ನ ಪ್ರೇಮದಿಂದ ಅವಳನ್ನು ನಾನು ತುಂಬ ಪ್ರೀತಿಯಿಂದ ನಾನು ನೋಡ್ತೇನೆ ಹೊರತು ಉಗ್ರ ಸ್ವರೂಪಿಯಾಗಲಿ ಅವಳನ್ನ ಲಕ್ಷ್ಮೀ ಸ್ವರೂಪಿಯಾಗಲಿ ಸರಸ್ವತಿ ನಾನು ನೋಡಲೇ ಇಲ್ಲ. ನನಗೆ ಯಾವ ಸರಸ್ವತಿ ಆಗಲಿ ಸರಸ್ವತಿನೂ ಬೇಡ, ನನಗೆ ಲಕ್ಷ್ಮೀ ಕಟಾಕ್ಷನೂ ಬೇಡ, ಪಾರ್ವತಿ ಬೇಡ. ನನಗೆ ಒಂದು ಪ್ರೇಮಮಯಿ ಜಗನ್ಮಾಯೆ. ಆ ಜಗನ್ಮಾಯ ಪಾದದಲ್ಲಿ ನಾವು ಶರಣಾಗತಿ ಆಗ್ಬೇಕನ್ನೋದೇ ನನ್ನ ಉದ್ದೇಶ. ಬಿಟ್ರೆ ನನಗೆ ಯಾವ ಸ್ವರೂಪದಲ್ಲೂ ಅವಳನ್ನ ನೋಡ್ಲಿಲ್ಲ. ನೋಡ್ದೆ ಒಳ್ಳೇದು, ಒಳ್ಳೆ ಜಾಗಕ್ಕೆಲ್ಲ ಹೋಗಿ ಬಂದಿದ್ರಿ. ದೇವಿ ಆಶೀರ್ವಾದ ಮಾಡ್ಲಿ. ನೀವು ಮೋಕ್ಷ ಆಗ್ಬೇಕು ಅಂದ್ರೆ ನಿಮ್ಗೆ ಮದುವೆ ಆಗ್ಲೇಬೇಕು. ಇದು ಕಲಿಯುಗ, ಇದು ಕಲಿಯುಗ ಕೊನೆ ಯುಗ ಆದ್ರಿಂದ ನಿಮ್ಗೆ ಕಲ್ಯಾಣ ಆದ್ರೆ ಮಾತ್ರ ಮೋಕ್ಷ ಅಂತೇಳಿ ನನ್ನ ಅನುಭವ. ಈ ಪ್ರತಿದಿನನೂ ಮೋಸ ವಂಚನೆ ದಗ ಈ ಬಣ್ಣ ಬಣ್ಣದ ಮೊಬೈಲ್ಗಳು ಟಿವಿ ಎಲ್ಲದರಲ್ಲೂ ನಾವು ಕಣ್ಗಳು ಹೇಳುತ್ತೆ ಮನ ಪುಟ್ಟುವುದಲ್ಲಿ ಮನೆಗೆ ಕಾಲುಗಳೆಷ್ಟು ಅಂತ. ಮನಸ್ಸು ಹುಟ್ಟುವುದು ಕಣ್ಣಿಂದ. ಕಣ್ಣಿಂದ ನಾವು ನೋಡಿ ಎಲ್ಲ ಭಾವನೆ ಒಳಗಡೆ ಸೇರ್ಕೊಂಡು ನಾವು ತೆಗೆದಾಕ್ತೀವಿ, ನಾವು ಅದನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ರೆ ಮೂರ್ಖತನ ಆಗ್ತದೆ. ಹಾಗಾಗಿ ದೇವಿಗೆ ಶರಣ ಆಗ್ಬಿಡ್ತು ಅಂದ್ರೆ ನಿಮ್ಗೆ ಕಲ್ಯಾಣ ಆಯ್ತು ಅಂದ್ರೆ ನಿಮಗೆ ಮೋಕ್ಷಕ್ಕೆ ದಾರಿ ಆಗ್ತದೆ ಅನ್ನೋದು ನನ್ನ ನಂಬಿಕೆ ಆಗಿದೆ. ನನಗೆ ವಿಶ್ವಾಸ ಇದೆ. ನಿಮಗೆ ಖಂಡಿತ ನೀವು ಒಳ್ಳೆ ಮಾರ್ಗದಲ್ಲೇ ಇದ್ದು ಕಲ್ಯಾಣ ಆಗಿ ಒಳ್ಳೆ ಮಾರ್ಗದಲ್ಲೇ ಇದ್ದು ಇದೇ ಸೇವೆನ ಮುಂದುವರಿಸಿ. ಅವಳ ಆಶೀರ್ವಾದ ಮತ್ತು ನಮ್ಮ ಆಶೀರ್ವಾದ ಎರಡೂ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ಅಂತೇಳಿ ನನ್ನ ಆಶಯ ಆಗಿದೆ. ಎಲ್ಲ ಇವಾಗ ನೀವು ಎಷ್ಟು ಜನ ನೋಡ್ತೀರಾ, ಭಕ್ತರು ಸಿಸ್ಟ್ರು ಹೆಣ್ಮಕ್ಳು ಮಕ್ಕಳು ಎಲ್ಲಾರ್ಗೂ ಸೇರಿ ಒಂದ್ ಹೇಳ್ಬೇಕಂದ್ರೆ ಒಂದ್ ಏನ್ ಹೇಳ್ತೀರಾ? ಒಂದು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ. ಅದು ಎಲ್ಲಾರ್ಗು ಏನ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಭ್ರಮಿಸಿ ಹೋದಂತೆ ಭ್ರಮಣೆ ತೀರೋದು ಕಂಡ್ಯ, ಭ್ರಮಿಸಿ ಭ್ರಮಿಸಿ ಕೆಟ್ಟವರ ನೀ ಕಂಡ್ಯ ಮನವೇ ಅಂತ ಅಂತಾರೆ. ಒಬ್ಬ ಚಿಕ್ಕವನು ದೊಡ್ಡವನನ್ನ ನೋಡಿ ನಾನು ದೊಡ್ಡವನಾಗ್ಬೇಕು ಅಂತ ಹೇಳ್ತಾನೆ. ದೊಡ್ಡವನಾದಾಗ ಅಲ್ಲೂ ಏನೂ ಇಲ್ಲ ಅಂತ ಹೇಳ್ತಾನೆ. ಒಬ್ಬ ಬಡವ ಶ್ರೀಮಂತ ನೋಡಿ ಶ್ರೀಮಂತ ಆಗ್ಬೇಕು ಅಂತ ಹೇಳ್ತಾನೆ. ಶ್ರೀಮಂತ ಆದ್ಮೇಲೆ ಏನೂ ಇಲ್ಲ ಅಂತ ಹೇಳ್ತಾನೆ. ಒಬ್ಬ MLA ಆಗ್ಬೇಕು, MLA ದುಃಖದಲ್ಲಿದ್ದಾನೆ. ಒಬ್ಬ ಮುಖ್ಯಮಂತ್ರಿ ಅವನು ದುಃಖದಲ್ಲಿದ್ದಾನೆ. ಪ್ರಧಾನಮಂತ್ರಿ ಇನ್ನೂ ಜಾಸ್ತಿ ದುಃಖದಲ್ಲಿದ್ದಾನೆ. ಶ್ರೀಮಂತರು ದುಃಖದಲ್ಲಿದ್ದಾರೆ, ಬಡವರು ದುಃಖದಲ್ಲಿದ್ದಾರೆ. ಸುಖ ಅನ್ನೋದು ಎಲ್ಲೂ ಇಲ್ಲ. ಸುಖ ಅನ್ನೋದು ನಮ್ಮ ಮನಸ್ಸಿನ ಆಲೋಚನೆಯೇ ಹೊರತು ಸುಖ ಹೊರಗಿನ ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಹೊರಗಿನ ವಸ್ತುಗಳು ಎಲ್ಲೂ ಇಲ್ಲ. ನೀವು ಆನಂದವಾಗಿ ಸಂತೋಷವಾಗಿ ಎಲ್ಲರೂ ಇರಬೇಕು ಅಂದರೆ
ನಿಮ್ಮ ಆಲೋಚನೆಯನ್ನು ಸರಿಯಾಗಿ ಇಟ್ಕೊಳ್ಳಿ. ಅಮ್ಮನವರಲ್ಲಿ ಶರಣಾಗತಿಯಾಗಿ ನಿಮಗೆ ಒಳ್ಳೆ ನೆಮ್ಮದಿಯಾದ ಸುಂದರವಾದ ಆನಂದವಾದ ಜೀವನ ಸಿಗುತ್ತೆ ಅಂತೇಳಿ ಎಲ್ಲರಿಗೂ ಸಮವಾಗಿ ಇದೊಂದು ಪದ ನಿಮಗೆ ಸತ್ಯವಾಗಿರಿ. ಸುಳ್ಳು ಜಾಸ್ತಿ ಹೇಳ್ಬೇಡಿ, ಮೋಸ ಕಮ್ಮಿ ಮಾಡಿ, ವಂಚನೆ ಕಮ್ಮಿ ಮಾಡಿ, ಪರಮಾತ್ಮನ ಶರಣಾಗತಿಯಾಗಿ ನಿಮ್ಗೆ ಖಂಡಿತ ಒಳ್ಳೆಯದಾಗ್ತದೆ, ಒಳ್ಳೆ ಮೋಕ್ಷ ಸಿಗುತ್ತೆ, ಒಳ್ಳೆ ನೆಮ್ಮದಿ ಸಿಗುತ್ತೆ.